ಬೇಲ್ ರದ್ದು ಅಜ್ಞಾತ ಸ್ಥಳಕ್ಕೆ ಹೋಗಿರುವಂತಹ ಆರೋಪಿ ದರ್ಶನ್ ನಿನ್ನೆ ರಾತ್ರಿವರೆಗೂ ದರ್ಶನ್ ಬೆಂಗಳೂರಲ್ಲೇ ಇದ್ರಂತೆ. ಆದರೆ ಇವತ್ತಿಲ್ಲ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಬೆಂಗಳೂರಿನಲ್ಲೇ ದರ್ಶನ್ ನಿನ್ನೆವರೆಗೂ ಇದ್ರು, ನಿನ್ನೆ ರಾತ್ರಿವರೆಗೂ ಇದ್ರು. ಬೆಂಗಳೂರು ಬಿಟ್ಟು ಹೊರಗೆ ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಆರೋಪಿ ದರ್ಶನ್ ಆಪ್ತ ಬಳಗದಿಂದ ನ್ಯೂಸ್ ಫಸ್ಟ್ಗೆ ಈ ಮಾಹಿತಿ ಸಿಕ್ಕಿದೆ. ನಿನ್ನೆ ರಾತ್ರಿವರೆಗೂ ಇದ್ರು ಅವರು ದರ್ಶನ್ ವಿಜಯಲಕ್ಷ್ಮಿ ಅವರ ಜೊತೆಗೆ. ಆದರೆ ಇವತ್ತಿಲ್ಲ. ಅಂದರೆ ನಿನ್ನೆನೇ ಅವರಿಗೊಂದು ಸುಳಿವು ಸಿಕ್ಕಿತ್ತಾ? ಈ ಹಿಂದೆನೇ ಸುಪ್ರೀಂ ಕೋರ್ಟ್ ಹೇಳಿತ್ತು, ಈ ಹಿಂದೆ ಹೈಕೋರ್ಟ್ ಮಾಡಿದಂಥ ತಪ್ಪನ್ನು ನಾವು ಮಾಡೋದಿಲ್ಲ ಅಂತ. ಹಾಗಾಗಿ ಎಲ್ಲೋ ಒಂದು ಸಣ್ಣ ಢವ ಭಯ ಅನ್ನೋದು ಇತ್ತೇ ಇತ್ತು. ಆದರೆ ಈಗ ಇವತ್ತು ಸುಪ್ರೀಂ ಕೋರ್ಟ್ನ ತೀರ್ಪೇನು ಬಂತು, ಅದಾದ ನಂತರ ಅವರಿಗೆ ಪಕ್ಕಾ ಆಯಿತು. ಆದರೆ ಪೊಲೀಸವರು ಅರೆಸ್ಟ್ ಮಾಡೇ ಮಾಡ್ತಾರೆ, ಎಲ್ಲಿದ್ದರೂ ಮಾಡೇ ಮಾಡ್ತಾರೆ. ಬೆಂಗಳೂರಲ್ಲಿರಲಿ, ಚೆನ್ನೈನಲ್ಲಿರಲಿ, ಫಾರಿನ್ಗಂತೂ ಹೋಗೋದಕ್ಕಾಗೋದಿಲ್ಲ. ಹೀಗಿರುವಾಗ ಪೊಲೀಸರ ದರ್ಶನ್ ಅವರ ಹುಡುಕಾಟ ಹೇಗಿರುತ್ತೆ ಅಂತ ನೋಡಬೇಕೀಗ. ಒಂದು ಕಡೆಯಿಂದ ವಿಜಯಲಕ್ಷ್ಮಿ ಅವರ ಮನೆ ನೋಡಿದ್ರೆ ಖಾಲಿ ಆಗಿದೆ, ಪವಿತ್ರ ಅವರ ಮನೆ ಖಾಲಿ ಆಗಿದೆ, ದರ್ಶನ್ ಅವರ RR ನಗರದ ಮನೆ ಖಾಲಿ ಆಗಿದೆ. ದರ್ಶನ್ ಮಾತ್ರ ಸಿಗ್ತಾ ಇಲ್ಲ. ನಿನ್ನೆ ರಾತ್ರಿವರೆಗೆ ಇಲ್ಲೇ ಇದ್ರಂತೆ ವಿಜಯಲಕ್ಷ್ಮಿ ಅವರ ಜೊತೆಗೆ ಅಪಾರ್ಟ್ಮೆಂಟ್ನಲ್ಲಿ. ಹೊಸಕೆರೆ ಹಳ್ಳಿ ಬಳೆ ಅಪಾರ್ಟ್ಮೆಂಟ್ ಇದೆ, ಈ ಹಿಂದೆ ಅಲ್ಲೇ ಇದ್ರು ದರ್ಶನ್ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ. ಈಗ ನೋಡಿದ್ರೆ ದರ್ಶನ್ ಅಲ್ಲಿಲ್ಲ. ಹಾಗಾಗಿ ದರ್ಶನ್ ಎಲ್ಲಿ ಹೋದರು? ಇವತ್ತು ಈ ಥರ ತೀರ್ಪು ಬರುತ್ತೆ ಅಂತ ಗೊತ್ತಾಗಿ ನೆನ್ನೆನೇ ನಾಪತ್ತೆ ಆದ್ರ, ತಲೆಮರೆಸಿಕೊಂಡ್ರ, ಅಥವಾ ಗೊತ್ತಿಲ್ಲದೆ ಎಲ್ಲಾದರೂ ಹೋಗಿದಾರಾ, ಎಲ್ಲಾದರೂ ಶೂಟಿಂಗಲ್ಲಿದ್ದಾರಾ? ಅಂಕಿತಾ ಇದ್ರ ಬಗ್ಗೆ ಡೀಟೇಲ್ಸನ್ನು ಕೊಡ್ದು ಹೋಗ್ತಾರೆ. ಅಂಕಿತಾ, ಈ ಹಿಂದೆ ಅವ್ರನ್ನ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಹೊಸಕೆರೆ ಹಳ್ಳಿ ಬಳಿಯ ಅಪಾರ್ಟ್ಮೆಂಟ್ನಲ್ಲೇ ಇದ್ದರು. ಜೊತೆಗೆ ನೀವು ಹೇಳಿದ್ರಿ ನಿನ್ನೆ ರಾತ್ರಿವರೆಗೂ ಕೂಡ ಅಲ್ಲೇ ಇದ್ದರು ಅಂತ. ನಿನ್ನೆ ರಾತ್ರಿ ಅಲ್ಲಿಂದ ಹೋಗಿದ್ದಾರೆ ಅಂತ ಹೇಳಿದ್ರೆ ಇವತ್ತು ತೀರ್ಪು ಬರುತ್ತೆ. ಭಯದಿಂದಲೇ ಎಲ್ಲಾದರೂ ಹೋಗಿರುವಂಥ ಸಾಧ್ಯತೆ ಇದೆಯಾ, ಹೇಗೆ ಅಂತ? ಖಂಡಿತವಾಗ್ಲೂ ವಾಸುದೇವ್ ಭಟ್, ನೀವು ಹೇಳ್ದ ಹಾಗೆ ಭಯದಿಂದಲೇ ಅವರು ಮನೆಯಿಂದ ಹೊರ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಇವತ್ತೇನು ತೀರ್ಪು ಪ್ರಕಟ ಆಗಿತ್ತು, ಆ ಒಂದು ಹಿನ್ನೆಲೆಯಲ್ಲಿ, ಅಂದರೆ ನಿನ್ನೆ ಅವರು ನಾಳೆ ತೀರ್ಪು ಬರುತ್ತೆ ಅನ್ನೋ ಒಂದು ಭಯದಲ್ಲೇ ನಿನ್ನೆ ರಾತ್ರಿಯಿಂದಲೇ ಈ ಒಂದು ಪ್ರೆಸ್ಟೇಜ್ ಅಪಾರ್ಟ್ಮೆಂಟ್ ಏನಿದೆ ಇಲ್ಲಿಂದ ಹೊರಟು ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂಥದ್ದು. ಅಂದರೆ ಅತಿ ಹೆಚ್ಚಿನ ಕಾಲ, ಈ ಹಿಂದೆ ಜೈಲಿಂದ ರಿಲೀಸ್ ಆದ ಬಳಿಕ ಅತಿ ಹೆಚ್ಚು ಕಾಲ ಇದೇ ಅಪಾರ್ಟ್ಮೆಂಟ್ನಲ್ಲಿ ಅವರು ಕಳೀತಾ ಇದ್ರು. ಅಂದರೆ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಜೊತೆಗೆ ಮಗನ ಜೊತೆ ಅವರು ಕಾಲವನ್ನ ಇದೇ ಅಪಾರ್ಟ್ಮೆಂಟ್ ನಲ್ಲಿ ಕಳೀತಾ ಇದ್ರು ಅಂತ ಹೇಳಿ. ಇವತ್ತೇನು ತೀರ್ಪು ಬರುತ್ತೆ ಅಂತ ಹೇಳಿ ಗೊತ್ತಾಯ್ತು, ಆ ಟೈಮಲ್ಲಿ ನಿನ್ನೆ ರಾತ್ರಿಯಿಂದಲೇ ಈ ಒಂದು ಅಪಾರ್ಟ್ಮೆಂಟ್ ಇಂದ ಅವರು ಹೊರ ಹೋಗಿದ್ದಾರೆ. ಸದ್ಯಕ್ಕೆ ಅಜ್ಞಾತ ಸ್ಥಳದಲ್ಲಿದ್ದಾರೆ ಅವರು ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಎಲ್ಲಿದ್ದಾರೆ, ಯಾರ ಜೊತೆ ಇದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ಮಾಹಿತಿ ಸಿಗ್ತಾ ಇಲ್ಲ. ಆದ್ರೆ ವಿಜಯಲಕ್ಷ್ಮಿ ಅವರು ಇದೇ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಷ್ಟು ಜನ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ಅಂದ್ರೆ ಏನು ಈ ತೀರ್ಪು ಬಂತು, ಅದರ ಬೆನ್ನಲ್ಲೇ ಅವರು ಟೆನ್ಷನ್ ಇಂದ ಮನೆಯಿಂದ ಹೊರಗಡೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರುವಂತದ್ದು. ಪೊಲೀಸರು ಕೂಡ, ಅಂದ್ರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ಕೂಡ ಫುಲ್ ಅಲರ್ಟ್ ಆಗಿರುವಂತದ್ದು. ಕೆಲವೇ ಕ್ಷಣಗಳಲ್ಲಿ ದರ್ಶನ್ ಎಲ್ಲಿದ್ರೂ ಕೂಡ ಅವರನ್ನ ವಶಕ್ಕೆ ಪಡೆದುಕೊಂಡು, ಅಂದ್ರೆ ಅರೆಸ್ಟ್ ಮಾಡಿ ನ್ಯಾಯಾಲಯದ ಮುಂದೆ ಪ್ರೊಡ್ಯೂಸ್ ಮಾಡೋದಕ್ಕೂ ಕೂಡ ಪೊಲೀಸರು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ಅಂದ್ರೆ ದರ್ಶನ್, ಪವಿತ್ರ ಗೌಡ ಸೇರಿ 7 ಜನ ಆರೋಪಿಗಳೇನಿದ್ದಾರೆ, ಆ 7 ಜನ ಆರೋಪಿಗಳ ಮೇಲೂ ಕೂಡ ನಿಗಾವನ್ನ ಇಟ್ಟಿದ್ದಾರೆ ಪೊಲೀಸರು. ಯಾರ್ಯಾರು ಆರೋಪಿಗಳು ಎಲ್ಲೆಲ್ಲಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳನ್ನ ಡಿವೈಡ್ ಮಾಡಿಕೊಂಡು ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಿಕೊಂಡಿರುವಂಥದ್ದು. ಅದನ್ನು ಹೊರತುಪಡಿಸಿ ದರ್ಶನ್ ಅವರು ಕೂಡ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದರೆ ಪೊಲೀಸರ ಟೀಮ್ ಏನಿದೆ ಎಲ್ಲವನ್ನ ಕೂಡ ಮಾಹಿತಿಯನ್ನು ಪಡ್ಕೊಳ್ಳುವಂತಹ ಕೆಲಸವನ್ನ ಈಗಾಗಲೇ ಮಾಡ್ತಾ ಇದ್ದಾರೆ. ಅದನ್ನು ಹೊರತುಪಡಿಸಿ ವಿಜಯಲಕ್ಷ್ಮಿ ಅವರು ಕೂಡ ಫುಲ್ ಟೆನ್ಷನ್ ಆಗಿರುವಂಥದ್ದು. ಈ ರೀತಿಯ ತೀರ್ಪು ಬಂದ ನಂತರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ಅವರಿಗೆ ಐಡಿಯಾ ಇಲ್ಲ. ಹಾಗಾಗಿ ಅವರ ಒಂದು ಲೀಗಲ್ ಟೀಮ್ ಏನಿದೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿಕೊಂಡು ಅವರ ಜೊತೆ ಡಿಸ್ಕಸ್ ಮಾಡುವಂತಹ ಕೆಲಸವನ್ನ ಕೂಡ ಈಗಾಗಲೇ ಮಾಡ್ತಾ ಇದ್ದಾರೆ. ನಿನ್ನೆ ಅವರು ಡೆವಿಲ್ ಸಿನಿಮಾಗೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಒಂದು ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ಅವರು ಒಂದು ಪೋಸ್ಟ್ ಅನ್ನ ಕೂಡ ಹಾಕಿದ್ರು. ಜೊತೆಗೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸ್ಟೋರಿಯನ್ನ ಕೂಡ ಹಾಕಿದ್ರು. ಯಾವಾಗ ತೀರ್ಪು ಬಂತು ಆ ಬೆನ್ನಲ್ಲೇ ಆ ಒಂದು ಸ್ಟೋರಿಯನ್ನ ಕೂಡ ಡಿಲೀಟ್ ಮಾಡಿರುವಂತದ್ದು. ಇದರಲ್ಲೇ ಗೊತ್ತಾಗುತ್ತೆ ಅವರು ಎಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ, ಜೊತೆಗೆ ಎಷ್ಟು ಶಾಕ್ಗೆ ಒಳಗಾಗಿದ್ದಾರೆ ಅಂತ ಹೇಳಿ. ಸದ್ಯದ ಪರಿಸ್ಥಿತಿಯಲ್ಲಿ ದರ್ಶನ್ ಅವರು ಅಧಿಕೃತವಾಗಿ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಇದುವರೆಗೂ ಕೂಡ ಮಾಹಿತಿ ಲಭ್ಯ ಆಗಿಲ್ಲ. ಆದ್ರೆ ಯಾರ ಕೈಗೂ ಸಿಗದೆ ಅಜ್ಞಾತ ಸ್ಥಳದಲ್ಲಿ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾತ್ರ ಮಾಹಿತಿ ಸಿಗ್ತಾ ಇರುವಂತದ್ದು. ಈ ಅಪಾರ್ಟ್ಮೆಂಟ್ ನಿಂದ ನಿನ್ನೆ ರಾತ್ರಿ ಹೊರಗಡೆ ಹೋಗಿದ್ದಾರೆ, ಆದ್ರೆ ಎಲ್ಲಿ ಹೋಗಿದ್ದಾರೆ, ಯಾರ ಜೊತೆ ಹೋಗಿದ್ದಾರೆ ಅನ್ನೋದ್ರ ಬಗ್ಗೆ ಎಕ್ಸಾಕ್ಟ್ ಮಾಹಿತಿ ಸಿಕ್ಕಿಲ್ಲ ವಾಸು. ಓಕೆ, ಥ್ಯಾಂಕ್ ಯು ಅಂಕಿತಾ.
ಒಟ್ಟು ದರ್ಶನ್ನ 4 ಕಡೆ ಇರುವಂಥ ಸಾಧ್ಯತೆ ಇದೆ. ಒಂದು ಕಡೆ RR ನಗರದ ನಿವಾಸ, ಅದನ್ನು ಬಿಟ್ಟರೆ ಪಕ್ಕದಲ್ಲಿ ಇನ್ನೊಂದು ನಿವಾಸ ಇದೆ, ಪವಿತ್ರ ಗೌಡ ಅವರ ನಿವಾಸ, ಅಲ್ಲಿರ್ಲಿಕ್ಕೆ ಸಾಧ್ಯ ಇಲ್ಲ. ಹೊಸಕೆರೆ ಹಳ್ಳಿಯ ಅಪಾರ್ಟ್ಮೆಂಟ್ನಲ್ಲಿ ನಿನ್ನೆವರೆಗಿದ್ರಂತೆ, ಇವತ್ತಿಲ್ವಂತೆ. ಮೈಸೂರಿನಲ್ಲಿ ಅವರ ಫಾರ್ಮ್ ಹೌಸ್ ಇದೆ, ಅಲ್ಲಿರುವಂಥ ಸಾಧ್ಯತೆ ಕೂಡ ಇರಬಹುದೇನೋ. ಪೊಲೀಸರು ಹುಡುಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸೊ ಪೊಲೀಸರು ಮೈಸೂರಿನಲ್ಲಿರುವಂಥ ಒಂದು ಮನೆಯಲ್ಲಿ ಹುಡುಕಿ ಅಲ್ಲಿ ಸಿಗದೆ ಹೋದರೆ ಚೆನ್ನೈನಲ್ಲಿ ಇರಬಹುದು ಅನ್ನೋ ಸಾಧ್ಯತೆಗಳು ಕೂಡ ಇದಾವೆ ಅಂತ ಹೇಳಲಾಗ್ತಾ ಇದೆ. ಗೊತ್ತಿಲ್ಲ, ಎಲ್ಲಿ ಬೇಕಾದರೂ ಇರ್ಬೋದು ಅವರು. ಆದರೆ ಇವತ್ತೇ ಅವರನ್ನು ವಶಕ್ಕೆ ತೆಗೆದುಕೊಳ್ಳಬೇಕು ಅಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದೆ. ಇದು ಕಟ್ಟುನಿಟ್ಟಿನ ಆರ್ಡರ್. ಇದು ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.